ಬಿಆರ್ ಪಾಟೀಲ್ ಅಸಮಾಧಾನಕ್ಕೆ ಸಚಿವ ಈಶ್ವರ್ ಖಂಡ್ರೆ ಕ್ಷಮೆ ಕೋರಿದ್ದಾರೆ. ಸಿಎಂ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರಿಗೆ ನೋವಾಗಿದ್ದಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತೀನಿ. ಕಾರ್ಯಕ್ರಮ ಆಯೋಜನೆ ಮಾಡಿದವರಿಂದ ಅಚಾತುರ್ಯ ಆಗಿದೆ. ಇನ್ನು ಮನಸ್ಸಿನಲ್ಲಿ ಯಾವುದನ್ನ ಇಟ್ಟುಕೊಳ್ಳಬಾರದು ಅಂತ ವಿನಂತಿ ಮಾಡ್ತೀನಿ ಅಂತ ಈಶ್ವರ್ ಖಂಡ್ರೆ ಹೇಳಿದ್ರು. ನಾನೇ ಅವರಿಗೆ ಆಹ್ವಾನ ಮಾಡಿದ್ದೆ. ಹಿರಿಯರಿದ್ದಾರೆ, ಅವ್ರ ಬಗ್ಗೆ ನನಗೆ ಅಪಾರವಾದಂಥ ಒಂದು ಗೌರವ ಇದೆ. ನಾನು ಒಂದಿನ ಮುಂಚಿತವಾಗಿಯೇ ಹೋಗಿ ಅವ್ರಿಗೆ ಎಲ್ಲಿ ನಿಮ್ಮ ಶಿಷ್ಟಾಚಾರದ ಪ್ರಕಾರ ಮುಂದಿನ ಸಾಲಿನಲ್ಲಿ ಕುರ್ಚಿ ಎಲ್ಲ ಹಾಕಿಸಿ ಅದಕ್ಕೆ ಅವ್ರ ಹೆಸರು ಅಂಟಿಸಿ ಎಲ್ಲ ವ್ಯವಸ್ಥೆ ನೋಡಿಕೊಂಡೇ ನಾನು ಬಂದಿದ್ದೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ನಾವು ಅವರಿಗೆ ಕರ್ಕೊಂಡು ಬರೋಂಥ ಸಂದರ್ಭದಲ್ಲಿ ವಿಳಂಬ ಆಯಿತು. ಅವ್ರು ಬಂದದ್ದು ನನ್ನ ಗಮನಕ್ಕೆ ಬಂದಿಲ್ಲ ಕೊನೆವರೆಗೂ. ಹೀಗಾಗಿ ಏನಾಗಿದೆ ಅಲ್ಲಿ ನಮ್ಮ ಯಾರು ಶಿವಮೊಗ್ಗದ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ರಾಘವೇಂದ್ರಗೆ ಅಭಿನಂದನಾ ಸಮಾರಂಭ ಮಾಡಲಾಯಿತು. ವಿಪ್ರ ಸ್ನೇಹ ಬಳಗದ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕ ಎಸ್ಎನ್ ಚನ್ನಬಸಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಲೋಕಸಭಾ ಚುನಾವಣೆ ಅಖಾಡಕ್ಕೆ ಸಚಿವರು ಸ್ಪರ್ಧೆ ನಡೆಸುತ್ತಾರೆ ಎಂಬ ಚರ್ಚೆ ಶುರುವಾಗಿದೆ. ಈ ವಿಚಾರಕ್ಕೆ ಮಂಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ನು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ನನಗೆ ಯಾವುದೇ ಒತ್ತಡ, ಸೂಚನೆ ಬಂದಿಲ್ಲ. ಕೆಲ ಕ್ಷೇತ್ರ ಹಾಗೂ ಶಾಸಕರ ಬಗ್ಗೆ ಚರ್ಚೆಯಾಗಿದೆ ಅಂತ ಹೇಳಿದ್ರು. ಯಾವ ಮಾಹಿತಿನೂ ಇಲ್ಲ. ನೀವು ಹೇಳಿದ ಮೇಲೆ ಗೊತ್ತಾಗ್ತಾ ಇರೋದು ಈಗ. ಯಾಕಂದರೆ ಕೆಲವರು ಸ್ಪರ್ಧೆ ಮಾಡಬೇಕು ಅನ್ನೋ ಅಭಿಪ್ರಾಯ ಕೆಲವು ಕ್ಷೇತ್ರಗಳು ಆ ಥರ ಇದೆ. ಶಾಸಕರು ಮತ್ತು ಸಚಿವರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಬಟ್ ಅದು ಯಾವ ಹಂತದಲ್ಲಿದೆ, ಹೇಗೆ ಅಂತ ಅಂತಿಮ ಹಂತದಲ್ಲಿ ನನಗೆ ಪೂರ್ತಿ ಮಾಹಿತಿ ಇಲ್ಲ. ಯಾಕಂದರೆ ಈಗ ಅದು ಸ್ಕ್ರೀನಿಂಗ್ ಕಮಿಟಿ ಆಗಿ ಈಗ ಚುನಾವಣೆ ಸಮಿತಿಗೆ ಹೋಗ್ತದೆ. ಸೊ ಅಲ್ಲಿ ಏನೇನು ತೀರ್ಮಾನ ಆಗುತ್ತೋ ನೋಡಬೇಕು. ಅಸಮಾಧಾನ ಯಾಕೆ? ಪಕ್ಷ ಹೇಳಿದ ಮೇಲೆ ಏನು ಪಾರ್ಲಿಮೆಂಟ್ಗೆ ಕಂಟೆಸ್ಟ್ ಮಾಡಿ ಅಂತ ಹೇಳಿದ್ರೆ ಅದ್ರಲ್ಲಿ ಅಸಮಾಧಾನ ಪಡುವಂಥದ್ದು ಏನಿಲ್ಲ ಅಲ್ವಾ. ಆದರೆ ಅದು ಅಂತಿಮ ತೀರ್ಮಾನ ಎಲ್ಲರ ಜೊತೆ. ಲೋಕಸಭಾ ಚುನಾವಣೆಯಲ್ಲಿ ಸುಮ್ಮನೆ ಯಾರನ್ನೋ ನೋಡಿ ವೋಟ್ ಹಾಕಬೇಡಿ. ನಿಮ್ಮ ಹತ್ತಿರ ಯಾರಿದ್ದಾರೆ ಅವರು ನೋಡಿ ವೋಟ್ ಹಾಕಿ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ. ದೆಹಲಿಯಿಂದ ಯಾವಾಗಲಾದರೂ ಒಂದ್ಸರಿ ಬರ್ತಾರೆ, ನಿಮಗೆಲ್ಲ ಟೋಪಿ ಹಾಕಿ ಹೋಗ್ತಾರೆ. ನಿಮ್ಮ ಜೊತೆಗೆ ಕೆಲಸ ಮಾಡೋರು, ನಿಮಗೆ ಸ್ಪಂದನೆ ಮಾಡೋರಿಗೆ ಬೆಂಬಲಿಸಿದ್ರೆ ಅನುಕೂಲ ಆಗುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ನೀರು ಹರಿಸಿಲ್ಲ. ಹೀಗಾಗಿ ನೀರು ಪೂರೈಸುವ ಶಿವ ಆಣೆಕಟ್ಟಿನಲ್ಲಿ ನೀರಿನ ಮಟ್ಟ ಕುಸಿತವಾಗಿದೆ ಎಂದು ಕಾವೇರಿ ನೀರಾವರಿ ನಿಗಮ ಅಧಿಕಾರಿ ರಘುರಾಮ್ ಹೇಳಿದ್ದಾರೆ. ಇನ್ನು ಜಲಾಶಯದಲ್ಲಿ -34 ಇಂಚಿಗೆ ಕುಡಿಯುವ ನೀರಿನ ಮಟ್ಟ ಕುಸಿದಿದೆ. ಹೀಗಾಗಿ ನೀರಿನ ಸಮಸ್ಯೆ ಸರಿಪಡಿಸಲು ಕೆಆರ್ಎಸ್ನಿಂದ ನೀರು ಬಿಡಲಾಗಿದೆ ಅಂತ ತಿಳಿಸಿದ್ರು.